ವಾಟ್ಸಪ್ ಮೈ ನೇಬರ್ಸ್. ಸೊ ನೀವು ಥಂಬ್ನೇಲ್ ನೋಡಿದಾಗ ಅರ್ಥ ಮಾಡ್ಕೊಂಡಿರ್ಬೋದು. ಸೊ ನಾನಿವತ್ತು ನನ್ನ ಥ್ರೆಡ್ ಸೈಕಲ್ನ ಥ್ರೆಡ್ಲೆಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಈಸಿ ಆದ ಕೆಲಸನೂ ಅಲ್ಲ, ತುಂಬ ಹಾರ್ಡ್ ಆದ ಕೆಲಸನೂ ಅಲ್ಲ. ಸೊ ಬನ್ನಿ ಶುರು ಮಾಡೋಣ. ಫಸ್ಟಿಗೆ ನೋಡ್ತಾ ಇರ್ಬೋದು, ಇದು ಥ್ರೆಡ್ ಸೈಕಲು. ಥ್ರೆಡ್ ಸೈಕಲ್ ಹೇಗಿರುತ್ತೆ, ಅಲ್ಲೊಂದು ಸ್ಕ್ರೂ ಬರುತ್ತೆ ಹ್ಯಾಂಡಲ್ ಕೆಳಗಡೆ. ಆ ಹ್ಯಾಂಡಲ್ನಲ್ಲಿ ಕೆಳಗಡೆ ಸ್ಕ್ರೂ ಇರೋದ್ರಿಂದ ಅದು ಟೈಟ್ ಆಗಿರೋ ಸ್ಕ್ರೂಯಿಂದ, ಸೊ ಅದಕ್ಕೆ ಥ್ರೆಡ್ ಸೈಕಲ್ ಅಂತಾರೆ. ಇನ್ನೊಂದು ಥ್ರೆಡ್ಲೆಸ್ ಸೈಕಲು, ಅದಕ್ಕೆ ಯಾವುದೇ ಥರ ಸ್ಕ್ರೂ ಬೇಕಾಗಿಲ್ಲ. ಡೈರೆಕ್ಟ್ ಮೇಲ್ಗಡೆಯಿಂದ ಏನಂತೀವಿ ಆ್ಯನಂಕಿಯಿಂದ ಟೈಟ್ ಮಾಡಿದ್ರೆ ಹ್ಯಾಂಡಲ್ ಜೊತೆ ಅದನ್ನು ಸಸ್ಪೆನ್ಷನ್ನು ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಫಸ್ಟು ನಾನು ಎಲ್ಲ ನನ್ನ ಸೈಕಲ್ನ ಫುಲ್ಲು ಡಿಸೆಂಬಲ್ ಮಾಡ್ತೇನೆ. ಏನೂ ಬಿಡಲ್ಲ, ಓನ್ಲಿ ಫ್ರೇಮ್ ಮಾತ್ರ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಫ್ರೇಮ್ ಮುಂದೆ ಇರೋ ಹೆಡ್ ಟ್ಯೂಬಲ್ಲಿ ನೀವು ಸ್ವಲ್ಪ ಚೇಂಜಸ್ ಮಾಡಿದ್ರೆ ಸೊ ನೀವು ಅಡ್ಜಸ್ಟೇಬಲ್ ಸಸ್ಪೆನ್ಷನ್ನ ಅದರಲ್ಲಿ ಫಿಟ್ ಮಾಡ್ಬೋದು. ಸೊ ಫಸ್ಟು ನಮ್ಮ ಸೈಕಲ್ನ ಎಲ್ಲ ಪಾರ್ಟ್ನ ತೆಗೆದು ಡಿಸೆಂಬಲ್ ಮಾಡಿ ಬರೀ ಫ್ರೇಮ್ ಮಾತ್ರ ನಾವು ಚೆನ್ನಾಗಿ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಸೈಕಲ್ನ ಡಿಸಸೆಂಬಲ್ ಮಾಡಾದಮೇಲೆ ನೀವು ಈ ಮೇಲ್ಗಡೆ ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಈ ಸೈಕಲ್ ಮೇಲೆ ಏನು ಟಿಪ್ ಇದೆಯಲ್ಲ, ಸೊ ಈ ಟಿಪ್ಪನ್ನು ಇದು ಆ್ಯಕ್ಚುಲಿ ಮಾಡಿಫೈ ಮಾಡಿರೋದು. ಸೊ ಮಾಡಿಫೈ ಮಾಡದೇ ಇದ್ದಾಗ ಸ್ವಲ್ಪ ಇಲ್ಲಿ ಮೇಲೆ ಇರುತ್ತೆ. ಸೊ ಈ ಸ್ಲೋಪನ್ನೇ, ಇದೇನು ಸ್ಲೋಪ್ ಇದೆಯಲ್ಲ, ಈ ಸ್ಲೋಪನ್ನೇ ಬಂದು ಆ ಸ್ವಲ್ಪ ಮೇಲೆ ಇರುತ್ತಲ್ಲ ಅದನ್ನು ಈ ಸ್ಲೋಪಿಂದನೇ ಮ್ಯಾಚ್ ಮಾಡ್ತಾನೆ ಕಟ್ ಮಾಡಿ. ಮೇಲ್ಗಡೆ ಇನ್ನು ಮ್ಯಾಚ್ ಮಾಡ್ಕೊಂಡು ಕಟ್ ಮಾಡಿದ್ರೆ ಅದು ಮೇಲ್ಗಡೆ ಇರೋದು ಹೊಟ್ಟೋಗುತ್ತೆ. ಸೊ ಕ್ಲೀನ್ ಸರ್ಕಲ್ ಬರುತ್ತೆ. ಅದೇ ಥರ ಕೆಳಗಡೆ ಈ ಸ್ಲೋಪಲ್ಲಿ ನೋಡಬೇಡಿ. ಈ ಕೆಳಗಡೆ ಬಂದ ತಕ್ಷಣ ಈ ಇದೇನು ಹೆಡ್ ಟ್ಯೂಬ್ ಇದೆಯಲ್ಲ, ಈ ಹೆಡ್ ಟ್ಯೂಬ್ ನೋಡಿಕೊಂಡು ಸ್ವಲ್ಪ ಕೆಳಗಡೆ ಸ್ವಲ್ಪ ಹೊರಗಡೆ ಇರುತ್ತೆ. ಆ ಹೊರಗಡೆ ಇರೋ ಪಾರ್ಟನ್ನು ಮಾತ್ರ ಕಟ್ ಮಾಡಿ. ಸೊ ಇಲ್ಲಿ ಹೊರಗಡೆ ಇಂದ ಪಾರ್ಟ್ ಅಂದರೆ ಇನ್ನಿಂದ ಅದು ಹೀಗೆ ಹಿಡ್ಕೊಂಡು ಇಲ್ಲಿಂದ ಹೀಗೆ ಕಟ್ ಮಾಡ್ಕೊಳ್ಳಿ. ಈ ಫ್ರೇಮ್ಗೆ ಈ ಥರ ಈ ಪಾರ್ಟಿಗೆ ಏನೂ ಆಗಬಾರ್ದು, ನಡುವೆ ಇದಕ್ಕೂ ಏನೂ ಆಗಬಾರ್ದು. ಇಲ್ಲಿ ಮತ್ತು ಇಲ್ಲಿ ಮಾತ್ರ ಇನ್ನಿಷ್ಟು ಮಾತ್ರ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಇವ್ರ ಹತ್ರ ಇರೋ ಒಂದು ರಾಡಲ್ಲಿ ಅವ್ರ ಮೆಜರ್ಮೆಂಟ್ ತೊಗೊಂಡು ಅವ್ರು ಏನು ಹೇಳ್ತಾರಂದರೆ, ನಾನು ನಿಮಗೆ ಅಂತಾನೆ ಈ ಮೇಲ್ಗಡೆಯಿಂದ ಕೆಳಗಡೆಯಿಂದ ಹಾಫ್ ಇಂಚ್ ಕಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಬೇರಿಂಗ್ ಸ್ಟೆಪ್ ಮಾಡ್ಕೊಳ್ತಾರೆ ಅಂತ. ಸೊ ದಟ್ ಬೇರಿಂಗು ಆ ಸ್ಟೆಪ್ಪಲ್ಲಿ ಟೈಟಾಗಿ ಕೂತ್ಕೊಳ್ಳೋ ಥರ ಆ ಸ್ಟೆಪ್ಪು ಮಾಡಿಕೊಡ್ತಾರೆ. ನಿಮ್ಗೊಂದು ಫೋಟೋ ಹಾಕಿ ತೋರಿಸ್ತೀನಿ ನೋಡಿ. ಆ ಡಿಸೈನ್ ಪ್ರಕಾರ ಅದೊಂದು ಸ್ಟೆಪ್ಪು ಮಾಡಿಕೊಡ್ತಾರೆ. ಅಕಾರ್ಡಿಂಗ್ ಟು ಅದೇನು ಡಯಾಮೀಟರ್ ಸಿಗುತ್ತೋ ಆ ಡಯಾಮೀಟರ್ ಸೈಜಲ್ಲಿ ಒಂದು ಬೇರಿಂಗ್ ಸ್ಟೆಪ್ ಮಾಡಿಕೊಡ್ತಾರೆ. ಸೊ ಅದು ಬೇರಿಂಗ್ ಸ್ಟೆಪ್ ಮಾಡಿಕೊಟ್ಟಾಗ ಅದ್ರ ಕೆಳಗಡೆ ಪಾರ್ಟು ಟ್ಯೂಬ್ ಒಳಗಡೆ ಹೋದ್ರೆ ಅದ್ರ ಮೇಲ್ಗಡೆ ಪಾರ್ಟು ಬೇರಿಂಗ್ ಸೆಟ್ ನ ಹಿಡ್ಕೊಳ್ಳುತ್ತೆ. ಸೊ ಆಮೇಲೆ ನೀವು ಅದನ್ನ ಹ್ಯಾಂಡಲ್ ಮತ್ತೆ ಸಸ್ಪೆನ್ಷನ್ ನ ಟೈಟ್ ಆಗಿ ಕುಂದಿರ್ಸ್ಕೋಬಹುದು. ನೋಡ್ತಾ ಇರ್ಬೋದು, ನಾವು ಇನ್ನೂ ಇದಕ್ಕೆ ಬೇರಿಂಗ್ ಹಾಕಿಲ್ಲ. ಅದು ಇದು ಬೇರಿಂಗ್ ಕಪ್ ಫಿಟ್ ಮಾಡಿರೋದು. ಸೊ ಒಳಗಡೆ ನೋಡ್ತಾ ಎಷ್ಟು ಕ್ಲೀನ್ ಆಗಿದೆ, ಹೊರಗಡೆಯಿಂದ ಕೂಡ ಎಷ್ಟು ಸ್ಟ್ರೈಟ್ ಆಗಿದೆ, ಒಂದು ಜಾಸ್ತಿ ಹೊರಗಡೆನೇ ಹೋಗಲ್ಲ. ಸೊ ನೀವು ಹೇಳ್ಬೇಕಾದ್ರೆ ಅವ್ರಿಗೂ ಮೆಜರ್ಮೆಂಟ್ ತೊಗೊಂಡೇ ಮಾಡಬೇಕು. ಅವರು ಕ್ಲೀನಾಗಿ ಮೆಜರ್ಮೆಂಟ್ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸೊ ಇದೆಲ್ಲ ಮಾಡಾದ್ಮೇಲೆ ಈ ಥರ ರಿಸಲ್ಟ್ ಕಾಣಿಸುತ್ತೆ. ಸೊ ನೋಡಿ ಎಷ್ಟು ಕ್ಲೀನಾಗಿದೆ, ಯಾವುದೇ ಥರದ ಮೇಲೆ ಕೆಳಗಡೆನೂ ಇಲ್ಲ, ಕ್ಲೀನಾಗಿ ರೌಂಡ್ ಕಾಣಿಸುತ್ತೆ. ಸೊ ಹೆಡ್ಸೆಟ್ ಕೂಡ ಕೂತ್ಕೊಂಡಿದೆ ಆಲ್ರೆಡಿ. ಸೊ ಇದು ಈ ಥರ ಕ್ಲೀನಾಗಿ ಬರುತ್ತೆ. ಇದು ನನ್ನ ಹ್ಯಾಂಡಲು. ಇದು ಆಲ್ಮೋಸ್ಟ್ ನನಗೆ ಬರೀ 1300ಗೆ ಹ್ಯಾಂಡಲು ಪ್ಲಸ್ ಒಂದು ಹಬ್ ಕೂಡ ಸಿಕ್ಕಿದೆ, ಬ್ಯಾಕ್ ಹಬ್ಬು ವಿತ್ ಡಿಸ್ಕ್ ಹಾಕೋ ಥರ. ಸೊ ಇದು ಇವಾಗ ಅವರು ಏನಂತೀವಿ ಹ್ಯಾಂಡಲ್ನ ಹಾಕೋಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತಿರೋದು. ಸೊ ಇದು ಹಾಕಿದ ತಕ್ಷಣ ಸೈಕಲ್ಲು ಈ ಥರ ಕಾಣಿಸುತ್ತೆ. ಮನೆಯಲ್ಲಿ ಮಾಡಬೇಡಿ, ನಿಮ್ಮ ಕೈಯಲ್ಲಿ ಮಾಡಬೇಡಿ. ನನಗೆ ಸಜೆಷನ್ ಕೇಳಿದ್ರೆ ನೀವು ಇದನ್ನು ಇಂಜಿನಿಯರಿಂಗ್ ಶಾಪಲ್ಲಿ ಹೋಗಿನೇ ಮಾಡಿಸಿದ್ರೆ ಸರಿ ಆಗುತ್ತೆ. ಇಂಜಿನಿಯರಿಂಗ್ ಶಾಪಲ್ಲಿ ಹೋಗಿ ಮಾಡಿಸಿದ್ರೆ ಅವ್ರು ಕ್ಲೀನಾಗಿ ನಿಮಗೆ ನಾನು ಹೇಗೆ ಹೇಳಿದ್ದೀನೋ ಆ ಥರ ಕಟ್ ಮಾಡಿಕೊಡ್ತಾರೆ. ಸೊ ಇಲ್ಲಿವರೆಗೂ ಹೇಳಿರೋದೆಲ್ಲ ಅದು ಮೇನ್ ಪಾರ್ಟು. ಯಾಕಂದರೆ ಅದು ನೀವು ಥ್ರೆಡ್ಲೆಸ್ ಸಿಸ್ಟಮ್ ಮಾಡಲಿಲ್ಲ ಅಂದರೆ ನೀವು ಥ್ರೆಡ್ಲೆಸ್ ಏನಂತೀವಿ ಹ್ಯಾಂಡಲ್ನ ಅದನ್ನ ಫಿಟ್ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ನಾನು ನನ್ನ ಸೈಕಲ್ನ ತೊಗೊಂಡೋಗಿ ಫುಲ್ ಅದ್ರ ಮೇಲೆ ಸ್ಟಿಕ್ಕರ್ ತೆಗೆದು ಅದನ್ನು ಮತ್ತೆ ಸ್ಯಾಂಡ್ ಪೇಪರಿಂದ ಫುಲ್ಲು ಕ್ಲೀನಾಗಿ ರಬ್ ಮಾಡಿ, ಫಸ್ಟು ವಿತೌಟ್ ವಾಟರ್ನ ಫುಲ್ಲು ಕ್ಲೀನಾಗಿ ರಬ್ ಮಾಡಿ ಎಲ್ಲ ಸಾಫ್ಟಾಗಿ ಮಾಡೋ ಥರ, ಲೈಕ್ ಒಂದು ಮೇಲೆ ಕೆಳಗಡೆ ಆಗಿ ಎಲ್ಲಿ ರಸ್ಟ್ ಆಗಿದೆ ಅದು ಇನ್ನೂ ಚೆನ್ನಾಗಿ ರಬ್ ಮಾಡಬೇಕು. ಆ ರಬ್ಬೆಲ್ಲ ಮಾಡಾದಮೇಲೆ ಮತ್ತೆ ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ವಾಟರ್ನ ಏನಂತೀವಿ ವಾಟರ್ನ ಅದ್ರ ಮೇಲೆ ಹಾಕಿ ವಾಟರಿಂದ ನಾನು ಮತ್ತೆ ರಬ್ ಮಾಡಿದ್ದೀನಿ. ಆ ಥರ ಮಾಡೋದ್ರಿಂದ ಇನ್ನೂ ಸಾಫ್ಟ್ ಆಗುತ್ತೆ ಮತ್ತು ಇನ್ನೂ ಈಸಿಯಾಗಿ ಬರುತ್ತೆ ಪೇಂಟು. ಸೊ ಅದು ಬಂದಮೇಲೆ ನಾನು ಮೇನ್ ಆಗಿರೋದು ಅಂದರೆ ಯಾವುದೇ ಪಾರ್ಟ್ನ ಮಿಸ್ ಮಾಡ್ದೇ ಚೆನ್ನಾಗಿ ರಬ್ ಮಾಡಬೇಕು ಅಂತ. ಸೊ ಅದು ಸಾಫ್ಟ್ ಆದಮೇಲೆ ಒಂದಿನ ಫುಲ್ ಕ್ಲೀನ್ ವೆದರ್ ಇರಬೇಕು. ಮತ್ತು ಅದೆಲ್ಲ ರಬ್ ಮಾಡಿದ್ಮೇಲೆ ಕೂಡ ಗಾಡಿನ ಸೈಕಲ್ ಫ್ರೇಮ್ನ ಫುಲ್ಲು
ಚೆನ್ನಾಗಿ ವಾಶ್ ಮಾಡಿ ಅದನ್ನ ಮೇಲೆ ಎಲ್ಲ ನೀರೆಲ್ಲ ಒರೆಸಿ ಡ್ರೈ ಆಗಿ ಇಟ್ಮೇಲೆ ಬಿಸಿಲಲ್ಲಿ ಅಥವಾ ನನಗೆ ಅಂತೂ ಬಿಸಿಲಲ್ಲಿ ಮಾಡೋದ್ರಿಂದನೇ ಬೇಗ ಒಣಗಿರೋದು. ಸೊ ಬ್ಲ್ಯಾಕ್ ಮ್ಯಾಟ್ ಅಥವಾ ನಿಮಗೆ ಯಾವ್ದು ಕಲರ್ ಬೇಕೋ ಆ ಕಲರ್ ಸ್ಪ್ರೇ ತೊಗೊಂಡು ಅದ್ರ ಮೇಲೆ ಚೆನ್ನಾಗಿ ಸ್ಪ್ರೇ ಮಾಡಿ. ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಪಾರ್ಟಲ್ಲಿ ನಿಮಗೆ ಪೇಂಟ್ ಬೇಡ ಆ ಪೇಂಟನ್ನ ಚೆನ್ನಾಗಿ ಪೇಪರಿಂದ ಅಥವಾ ಟೇಪಿಂದನೂ ಅದನ್ನ ಮುಚ್ಚಿ, ಮತ್ತು ಎಲ್ಲೆಲ್ಲಿ ಸ್ಕ್ರೂ ಹೋಗುತ್ತೋ ಆ ಸ್ಕ್ರೂ ಜಾಗದಲ್ಲಿ ಒಂದು ಉದ್ದ ಪೇಪರ್ ರೋಲ್ ಮಾಡಿರೋದನ್ನ ಹಾಕಿ ಅದನ್ನ ನೀವು ಮತ್ತೆ ತೆಗಿಯೋಕ್ಕೂ ಆಗಬೇಕು. ಆ ಥರ ಹಾಕಿಬಿಟ್ಟು ಅದನ್ನ ಬಿಡಿ. ಮತ್ತು ನಿಮ್ಮ ಇಷ್ಟ ಬಂದಾಗೆ ನಿಮ್ಮ ಕಲರ್ ಇಷ್ಟ ಆದಂಗೆ ಅದನ್ನ ಪೇಂಟ್ ಮಾಡಿ. ಸೊ ನಾನಂತೂ ನನಗೆ ಮ್ಯಾಟ್ ಬ್ಲ್ಯಾಕ್ ತುಂಬ ಇಷ್ಟ. ಸೊ ನೋಡಿ ಆ ಥರ ಮ್ಯಾಟ್ ಬ್ಲ್ಯಾಕ್ ಹಾಕಿದ್ದೀನಿ. ಮತ್ತು ನನಗೆ ಚೈನ್ ತೆಗಿಯೋಕ್ಕೆ ಬಂದಿಲ್ಲ, ಸೊ ಚೈನ್ನ ಹಾಕಿ ಇಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಸೊ ಅದು ಬಿಟ್ಟರೆ ನಾನು ಎಲ್ಲ ಫುಲ್ ಬಿಸಿಲಲ್ಲೇ ಮಾಡಿರೋದು. ನೋಡಿ ಎಷ್ಟು ಜೋರಾಗಿದೆ ಬಿಸಿಲು ಹೆಂಗೆ ಅಂತ. ನಮ್ಮ ಮನೆ ಹಿಂದ್ಗಡೆನೇ ಮಾಡಿರೋದು, ಅದು ಕ್ಲೀನಾಗಿ ಬಂದಿದೆ. ಅಲ್ಲಿ ನೋಡಿ ಪೇಪರ್ ಹಾಕಿದ್ದೀನಿ ಎಲ್ಲೆಲ್ಲಿ ನಾನು ಸ್ಕ್ರೂ ಹೋಗ್ಬೇಕಂದ್ರೆ, ಯಾಕಂದರೆ ಪೇಂಟು ಅಲ್ಲೋಗಿ ಕೂತ್ಕೊಂಡ್ಬಿಡ್ತು ಅಂದರೆ ಸ್ಕ್ರೂ ಆಮೇಲೆ ಹೋಗೋಕ್ಕೆ ಕಷ್ಟ ಆಗಿಬಿಡುತ್ತೆ. ಮೇ ಬಿ ಹೋಗ್ಬೋದು, ಆದರೆ ನಾನು ರಿಸ್ಕ್ ತೊಗೋಬಾರ್ದು ಅಂತ ನಾನು ಪೇಪರ್ ರೋಲ್ ಮಾಡಿ ಅಲ್ಲಿ ಹಾಕಿ ಕ್ಲೀನಾಗಿ ಏನಂತೀವಿ ಸೆಟ್ ಮಾಡಿರೋದು. ಮತ್ತು ಟೈಮ್ ಬೈ ಟೈಮ್ ಒಂದು ಲೇಯರ್ ಒಂದು ಸಲ ಸ್ಪ್ರೇ ಹೊಡೆದಾದ್ಮೇಲೆ ಸ್ವಲ್ಪ ಹೊತ್ತು ಕಾಯಬೇಕು. ಮತ್ತೆ ಒಂದು ಫುಲ್ಲು ಸ್ಪ್ರೇ ಹೊಡೆದಾದ್ಮೇಲೆ ಮತ್ತೊಂದು ಸ್ವಲ್ಪ ಕಾಯಬೇಕು. ಸೊ ನೀವು ಒಮ್ಮೆಲಿಗೆ ಎಲ್ಲ ಒಟ್ಟಿಗೆ ಹೊಡಿತಂದ್ರೆ ಆಗಲ್ಲ, ಯಾಕಂದರೆ ಪೇಂಟು ಒಂದು ಕಡೆ ಹೊಡೆದಾದ್ಮೇಲೆ ಅದು ಕೂತ್ಕೋಬೇಕು. ಅದು ಕೂತ್ಕೊಳ್ಳೋವರೆಗೂ ಸ್ವಲ್ಪ ಟೈಮ್ ಕೊಡಬೇಕು. ಸೊ ಅದು ಕೂತ್ಕೊಂಡಾದ್ಮೇಲೆ ಸೈಕಲ್ ಈ ಥರ ಕಾಣಿಸುತ್ತೆ. ನಾನು ಹ್ಯಾಂಡಲೆಲ್ಲ ಫಿಟ್ ಮಾಡಿದ್ದೀನಿ ನೋಡಿ ಈ ಥರ. ಆ ಸ್ಪ್ರೇ ಕೂಡ ತುಂಬ ಟಾಕ್ಸಿಕ್ ಆಗಿರುತ್ತೆ. ಸೊ ನೀವು ಸ್ಪ್ರೇ ಹೊಡಿಬೇಕಾದಾಗ ಮಾಸ್ಕ್ ಹಾಕೊಳ್ಳೋದು ಮರಿಬೇಡಿ. ಮಾಸ್ಕ್ ಹಾಕ್ಕೊಂಡೆ ಸ್ಪ್ರೇ ಹೊಡಿ. ಅದಾದಮೇಲೆ ವೀಲೆಲ್ಲ ಸೆಟ್ ಮಾಡಿದೆ. ನಮ್ಮ ಅಮ್ಮ ನಂಗೆ ಬೈತಾಯಿದ್ರು. ಇದೆಲ್ಲ ಮಾಡ್ಬೇಕಾದ್ರೆ ನಂಗೆ ಏನಿಲ್ಲ ಅಂದರೂ 6 months ಆಯಿತು, ಯಾಕಂದರೆ ನನ್ನ ಹತ್ರ ಟೈಮ್ ಇರಲಿಲ್ಲ. ಸೊ ಪಾರ್ಟ್ ಟೈಮ್ ಜಾಬ್ ಹೋಗ್ತಾಯಿದ್ದೀನಿ. ಸೊ ಇದನ್ನು ಕೂಡ ಸುಮ್ಮನೆ ನನ್ನ ಹಾಬಿ ಇತ್ತು ಮಾಡಬೇಕು ಅಂತ, ಸೊ ಮಾಡಿದೆ. ಥರ ಸಸ್ಪೆನ್ಷನ್ನು ಎಲ್ಲ ಸೈಕಲಿಗೂ ಆಗೋಲ್ಲ. ಎಸ್ಪೆಷಲಿ ಯಾವ ಸೈಕಲ್ಗೆ ಸಸ್ಪೆನ್ಷನ್ನೇ ಇರೋಲ್ಲ ಆ ಸೈಕಲ್ಗಂತೂ ಫಸ್ಟ್ ಆಫ್ ಆಲ್ ಆಗೋಲ್ಲ. ಆದರೂ ಕೂಡ ಅದು ನಿಮಗೆ ಮುಂದೆ ತುಂಬ ತೊಂದರೆ ಕೊಡುತ್ತೆ. ಅದು ಒಂಥರ ವೇಸ್ಟ್ ಆಗಿಬಿಡುತ್ತೆ. ನಿಮ್ಮ ಸೈಕಲ್ ಆಲ್ರೆಡಿ ಸಸ್ಪೆನ್ಷನ್ ಇತ್ತು ಅಂದರೆ ಆವಾಗ ಮಾತ್ರ ಇದು ಮಾಡ್ಬೋದು. ಸೊ ಅದು ಇನ್ನೊಂದೇನು ಅಂದರೆ ನನಗೆ ಕರೆಕ್ಟ್ ಬಂದಿದೆ ಅಂತ ನಿಮಗೂ ಕರೆಕ್ಟ್ ಬರೋ ಚಾನ್ಸ್ ಯಾವಾಗಿರುತ್ತೆ ಅಂದರೆ ಇಂಜಿನಿಯರು ಅದನ್ನ ಕರೆಕ್ಟಾಗಿ ಮೆಜರ್ ಮಾಡಿ ಅದನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಇಲ್ಲ ಅಂದರೆ ಇಂಜಿನಿಯರ್ ಮೇಲೇ ಡಿಪೆಂಡ್ ಎಲ್ಲ ಆಲ್ಮೋಸ್ಟು. ನಾನು ಮಾಡಿರೋ ಈ ಸೈಕಲ್ ಹೆಸರು ಕ್ರಾಸ್ ಸ್ಟಾಪ್ ನೋವೇರ್ ಮ್ಯಾಕ್ಸಿಮಸ್ ಅಂತ, ಕ್ರಾಸ್ ಬ್ರ್ಯಾಂಡಿಂದ. ಸೊ ನಿಮ್ಮ ಸೈಕಲ್ ಯಾವುದಿದೆ ಅದ್ರ ಮೇಲೆ ನೀವು ಮಾಡ್ಬೋದು. ಇದು ಒಂದು ಟ್ರೈಲರ್ ಒಂದು ಥರ ಅನ್ಕೋಬೋದು, ಯಾಕಂದರೆ ಇನ್ನೂ ನನ್ನ ಸೈಕಲ್ ಪೂರ್ತಿ ಆಗಿಲ್ಲ. ನನ್ನ ಸೈಕಲಲ್ಲಿ ತುಂಬ ಪಾರ್ಟ್ಸ್ ಮಿಸ್ಸಿಂಗ್ ಇದೆ. ಫಾರ್ ಎಕ್ಸಾಂಪಲ್ ಬ್ರೇಕ್ಸ್ ಇಲ್ಲ ಎರಡೂ ಕಡೆ, ಇನ್ನೂ ಅದಕ್ಕೆ ಕ್ರ್ಯಾಂಕ್ ಸೆಟ್ ಇಲ್ಲ, ಮತ್ತು ಅದು ಬಿಟ್ಟರೆ ಹ್ಯಾಂಡಲಲ್ಲಿ ಒಂದು ಬೆಲ್ಲು ಮತ್ತು ಹ್ಯಾಂಡಲ್ ಗ್ರಿಪ್ಪರ್ ಇಲ್ಲ. ಅದು ಬಿಟ್ಟರೆ ಎಲ್ಲ ಕರೆಕ್ಟಾಗಿದೆ. ಸೊ ಇದಿಷ್ಟನ್ನು ನಾನು ಇನ್ನೂ ಮಾಡಬೇಕು. ಅದು ಟ್ರೈಲರ್ 2 ಎಲ್ಲ ಕರೆಕ್ಟಾಗಿ ಮಾಡಿ ಎಲ್ಲರ ಜೊತೆಗೆ ಇದಕ್ಕೆ ಒಂದು ಗೇರ್ ಕೂಡ ಹಾಕಬೇಕು ನಾನು, 1/8 ಅಥವಾ 1/7 ಅದು ಮಾತ್ರ ಪಕ್ಕ. ಸೊ ಅದೊಂದು ಹಾಕಿದ್ಮೇಲೆ ಒಂದು ರೈಡಿಗೆ ಅಂತ ಒಂದು ಟ್ರೈಲರ್ 2 ವೀಡಿಯೋ ಹಾಕ್ತೀನಿ. ಸೊ ಮತ್ತು ಹೇಗೆ ಫೀಲ್ ಆಗಿದೆ ಅನ್ನೋದು ಕೂಡ ಹಾಕ್ತೀನಿ. ಸೊ ನೋಡೋಣ, ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಏನೇ ಆದರೂ ಇದ್ರ ಮೇಲೆ ಏನಾದರೂ ಕ್ವಶನ್ ಆಗಿದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದು. ನಾನು ನಿಮಗೆ ಏನಿಲ್ಲ ಅಂದರೂ ಒಂದು 10 minutesಲ್ಲಾದರೂ ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿದ್ರೆ ಏನು ಕ್ವಶನ್ ಕೇಳಿದ್ರೆ ನಾನು ನಿಮಗೆ ಆ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಸೊ ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ಮುಂದೆ ಇನ್ನೂ ತುಂಬ ಬರೋದಿದೆ. ಸೊ ನಿಮಗೆ ಇನ್ನು ಮುಂದೆ ಅಪ್ಡೇಟ್ಸ್ ಇದೆ. ಹೇಯ್ ರೈಟ್ ಎಲ್ಲ ಪ್ಯಾಕಪ್ ಎಲ್ಲ ಪ್ಯಾಕ್ ಮಾಡಿ ಹೋಯ್ತಾ ಇರ್ಬೇಕು. ನಾನು ಹೋಯ್ತೀನಿ, ಬಾಯ್. ನೀನು ಯಾರಪ್ಪ? ಏನು ಮೂತಿ ನೋಡ್ತಿದ್ಯಾ? ಪ್ಯಾಕಪ್ಪು